ನೇಮಕಾತಿ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮುಖ್ಯ ನ್ಯಾಯಮೂರ್ತಿಗಳ ಜೊತೆ ಸಮಾಲೋಚನೆ ನಡೆಸಬೇಕು, ಚರ್ಚೆ ನಡೆಸಬೇಕು, ಅವರ ಸಲಹೆಗಳನ್ನು ಪಡಿಬೇಕು. ಈ ಸಂಬಂಧಪಟ್ಟಂತೆ ಕಳೆದ ವರ್ಷ ಅಕ್ಟೋಬರ್ 18ರಂದೇ ರಾಜ್ಯ ಸರ್ಕಾರ ಮುಖ್ಯ ನ್ಯಾಯಮೂರ್ತಿಗಳಿಗೆ ಒಂದು ಪತ್ರವನ್ನು ಬರೆದಿತ್ತು. ಉಪ ಲೋಕಾಯುಕ್ತ ನೇಮಕಾತಿಗೆ ನಿಮ್ಮ ಒಂದು ಸಲಹೆ ಬೇಕು, ನೀವು ಹೆಸರನ್ನ ಸಜೆಸ್ಟ್ ಮಾಡಬೇಕು ಅಂತೇಳಿ. ಈ ಪತ್ರಕ್ಕೆ ಮುಖ್ಯ ನ್ಯಾಯಮೂರ್ತಿಗಳು ರಿಪ್ಲೈ ಸಹ ಮಾಡಿರ್ತಾರೆ ಸ್ಮಿತಾ. ನವೆಂಬರ್ 3ರಂದು ಮುಖ್ಯ ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿರ್ತಾರೆ. ನೀವು ಉಪ ಲೋಕಾಯುಕ್ತ ನೇಮಕಾತಿ ಸಂಬಂಧಪಟ್ಟಂತೆ ಹೆಸರುಗಳನ್ನ ಕೊಡಬೇಕು, ನಾನು ಅದ್ರ ಬಗ್ಗೆ ನಿಮ್ಮ ಜೊತೆ ಸಮಾಲೋಚನೆ ನಡೆಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಅಕ್ಟೋಬರ್ 18ರಂದು ಬರೆದ ಪತ್ರಕ್ಕೆ ನವೆಂಬರ್ 3ರಂದು ಅವರು ಒಂದು ರಿಪ್ಲೈಯನ್ನು ನೀಡುತ್ತಾರೆ. ತದನಂತರ ರಾಜ್ಯ ಸರ್ಕಾರ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಯಾವುದೇ ಪ್ರಸ್ತಾಪವಾಗಲಿ, ಚರ್ಚೆಗಳಾಗಲಿ, ಸಲಹೆಗಳನ್ನು ಪಡೆದುಕೊಂಡಿರೋದಿಲ್ಲ. ಏಕಾಏಕಿ ಜನವರಿ 21ರಂದು ನ್ಯಾಯಮೂರ್ತಿ ಚಂದ್ರಶೇಖರ್ ಅವರನ್ನ ನೇಮಕ ಮಾಡಿ ಪ್ರಮಾಣ ವಚನ ಸಹ ಸ್ವೀಕರಿಸ್ತಾರೆ. ಆದರೆ ಇನ್ನೊಂದು ಅಂಶವನ್ನು ಗಮನಿಸಬೇಕು ಸ್ಮಿತಾ. ಜನವರಿ 25ರಂದು ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳನ್ನು ಖುದ್ದು ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಭೇಟಿ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಬನ್ನೂರು ಮಠ್ ವಿಚಾರ ನೇಮಕಾತಿ ಸಂಬಂಧಪಟ್ಟಂತೆ ಏನು ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ತಿಕ್ಕಾಟ ನಡೀತಾ ಇರುತ್ತೆ, ಆ ಸಂಬಂಧಪಟ್ಟಂತೆ ಕೆಲವು ಸಲಹೆಗಳನ್ನು ಪಡ್ಕೊಂಡಿರ್ತಾರೆ. ಆ ಸಮಯದಲ್ಲೂ ಸಹ CM ಸದಾನಂದ ಗೌಡರು ಏನು ಉಪಲೋಕಾಯುಕ್ತ ಚಂದ್ರಶೇಖರ್ ಅವರ ಬಗ್ಗೆ ಯಾವುದೇ ಪ್ರಸ್ತಾಪ ನಡೆಸಿರೋದ್ರಿಲ್ಲ. ಆದರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ನ್ಯಾಯಮೂರ್ತಿ ಚಂದ್ರಶೇಖರ್ ಅವರು ಉಪಲೋಕಾಯುಕ್ತರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಇವರ ನೇಮಕಾತಿ ಬಗ್ಗೆ ಮುಖ್ಯ ನ್ಯಾಯಮೂರ್ತಿ ವಿಜಯ್ ಸೇತ್ ಅವರಿಗೆ ಗೊತ್ತಾಗುತ್ತೆ. ತದನಂತರ ತುಂಬ ಕಠೋರವಾಗಿ, ಕಠಿಣ ಶಬ್ದಗಳಲ್ಲಿ CMಗೆ ಒಂದು ಪತ್ರವನ್ನು ಬರೀತಾರೆ ಸ್ಮಿತಾ. ನೀವು ಸ್ಪಷ್ಟವಾಗಿ, ಉದ್ದೇಶಪೂರ್ವಕವಾಗಿ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೀರಾ, ಇದು ಸಂವಿಧಾನಬದ್ಧ ನಡವಳಿಕೆ ಆಗಿರೋದಿಲ್ಲ. ಯಾಕಂದರೆ ಉಪಲೋಕಾಯುಕ್ತ ನೇಮಕಾತಿಯಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಸಲಹೆ ಪಾರಮ್ಯ, ಅವ್ರದೇ ಅಲ್ಟಿಮೇಟು. ಆದರೆ ನನಗಿಲ್ಲಿ ಯಾವುದೇ ವಿಚಾರವನ್ನು ತಿಳಿಸೇ ಇಲ್ಲ. ಅಕ್ಟೋಬರ್ 18ರಂದು ನೀವು ಪತ್ರ ವ್ಯವಹಾರ ಮಾಡೋ ಸಂದರ್ಭದಲ್ಲೂ ಸಹ ನ್ಯಾಯಮೂರ್ತಿ ಚಂದ್ರಶೇಖರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ. ಈ ಕೂಡಲೇ ಈಗೇನು ನೇಮಕವನ್ನು ಮಾಡಿದ್ದೀರಾ ಅವರ ಹೆಸರನ್ನು ಹಿಂಪಡಿಬೇಕು ಅಂತೇಳಿ ಕಠಿಣ ಶಬ್ದಗಳಲ್ಲಿ ಒಂದು ಪತ್ರವನ್ನು ಬರೆದಿದ್ದಾರೆ ಸ್ಮಿತಾ. ರೈಟ್, ಓಕೆ ಮಂಜುಷ್, ಹಾಗಾದ್ರೆ ಈ ಒಂದು ಸೇನ್ ಅವರ ಪತ್ರ ಮುಖ್ಯಮಂತ್ರಿ ಅವರಿಗೆ ಫೆಬ್ರವರಿ 4ರಂದೇ ಅವರ ಕೈ ಸೇರಿದೆ. ಇದಕ್ಕೆ ಸರ್ಕಾರದಿಂದ ಏನಾದರೂ ರಿಯಾಕ್ಷನ್ಸ್ ಅಥವಾ ರಿಪ್ಲೈ ಬಂದಿದ್ಯಾ ಹೇಗೆ? ಯಾಕಂದ್ರೆ ಕಟು ಶಬ್ದದಲ್ಲಿ ಅವ್ರು ಹೇಳಿದ್ದಾರೆ ಈಗಾಗಲೇ ವಿಡ್ರಾ ಮಾಡ್ಕೋಬೇಕು ಚಂದ್ರಶೇಖರ್ ಅವರನ್ನ ಏನು ಉಪಲೋಕಾಯುಕ್ತ ಸ್ಥಾನಕ್ಕೆ ನೇಮಕಾತಿ ಮಾಡಿದ್ದೀರಾ ಅಂತ ಹೇಳಿ. ಇದಕ್ಕೆ ರಿಪ್ಲೈ ಅಂತ ಏನಾದರೂ ಬಂದಿದ್ಯಾ, ಬರೋ ಸಾಧ್ಯತೆ ಇದೆಯಾ? ಈ ಬಗ್ಗೆ ಏನಾದರೂ ಮಾಹಿತಿ ಹೊರ ಬಂದಿದ್ಯಾ ಹೇಗೆ? ಸ್ಮಿತಾ, ಈ ಒಂದು ಅಂಶದ ಬಗ್ಗೆ ಯಾವುದೇ ಒಂದು ಸ್ಪಷ್ಟವಾದ ಮಾಹಿತಿ ಗೊತ್ತಾಗಿಲ್ಲ. ಮುಖ್ಯ ನ್ಯಾಯಮೂರ್ತಿಗಳು ಬರೆದಂತ ಪತ್ರಕ್ಕೆ CM ಸದಾನಂದ ಗೌಡರು ಯಾವ್ದಾದ್ರು ರಿಪ್ಲೈ ನೀಡಿದಾರಾ ಅಥವಾ ಕಾರಣಗಳ ನೀಡಿದಾರ ಅಂತ ಯಾವುದೇ ಒಂದು ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದರೆ ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು ಸ್ಮಿತಾ. ಈ ಒಂದು ಕಮಿಟಿ ಇರುತ್ತೆ, ಅಂದ್ರೆ ಒಂದು ಸಮಿತಿಯನ್ನು ಮಾಡ್ಕೊಂಡಿರ್ತಾರೆ ಉಪಲೋಕಾಯುಕ್ತ ನೇಮಕಾತಿ ಸಂಬಂಧಪಟ್ಟಂತೆ. ಅದರಲ್ಲಿ ವಿರೋಧ ಪಕ್ಷದ ಪ್ರತಿಪಕ್ಷ ನಾಯಕರುಗಳು, ಸ್ಪೀಕರ್, ಸಭಾಪತಿ ಮತ್ತು ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೆ. ಆದರೆ ಏಕಾಏಕಿ ಯಾವುದೇ ಹೆಸರನ್ನ ಸೂಚನೆ ಮಾಡದೆ, ಮುಖ್ಯ ನ್ಯಾಯಮೂರ್ತಿಗಳ ಜೊತೆ ಸಲಹೆಯನ್ನು ಪಡೆದೆ, ಚರ್ಚೆಯನ್ನು ಮಾಡದೆ, ಅವರ ಗಮನಕ್ಕೂ ಬರದೆ ಈ ತರದೊಂದು ಬೆಳವಣಿಗೆ ನಡೆದಿರೋದು ಖಂಡಿತ ವಿವಾದವನ್ನು ಸೃಷ್ಟಿ ಮಾಡಿದೆ ಸ್ಮಿತಾ. ಧನ್ಯವಾದ ಮಂಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ವಯಸ್ಸಿನ ಯುದ್ಧದಲ್ಲಿ ಸೇನಾ ಮುಖ್ಯಸ್ಥ ಸೋತು ಸುಣ್ಣವಾಗಿದ್ದಾರೆ. ಸುಪ್ರೀಂ ಕೋರ್ಟ್ ದಂಡನಾಯಕನ ಜನ್ಮ